बारी बारी जाऊं मैं हिंदी पे बारी। हिंदी हमारी सबकी है महतारी, हिंदी हमारी। ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಶೇಷವಾಗಿರ್ತಕ್ಕಂಥ 10ನೇ ತರಗತಿ ಪೂರ್ಣ ವಿರಾಮ ಏನಾಗದ ಬಳಕೆಯಾಗದ ದುಕಾನ್ದಾರ್ನೇ ಸೇಬ್ ಡ್ಯಾಶ್ ಮೀ ರಕ್ಕ ಅಂತ ಇದೆ. ಸೊ ಲಿಫಾಫೆ ಮೀ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಇದರಲ್ಲಿ ಯಾವುದು ಬಹುವಚನ ಶಬ್ದ ಅಂತ ಕೇಳಿದ್ದಾರೆ. ಸೊ ಕಪಡೆ ಅಂತಕ್ಕಂಥದ್ದು ಬಹುವಚನ ಶಬ್ದ. ಪೀನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಇದೆ. ಪಿಲಾನ ಅಂತಕ್ಕಂಥದ್ದು ಸರಿಯಾದಂಥದ್ದು ದ್ವಂದ್ವ ಸಮಾಸ. ಸೊ ಯಾವುದು ಸ್ತ್ರೀಲಿಂಗ ಶಬ್ದ ಅಂತ ಕೇಳಿದ್ರು, ಮಯೂರಿ ಅಂತಕ್ಕಂಥದ್ದು ಸ್ತ್ರೀಲಿಂಗ ಶಬ್ದ ಆಗಿದೆ. ಅದೇ ತರನಾಗಿ ಅನುರೂಪದಲ್ಲಿ ಗಂಗೋತ್ರಿ ಅಂತಕ್ಕಂಥದ್ದು ಗ್ಲೇಸಿಯರ್ ಇದೆ, ಕಾಶ್ಮೀರಿ ಶೇಬ್ ಇದೆ, ಭೋಲಾ ಬಾಲಾ ಬಾಲಕೃಷ್ಣ ಇದೆ, ಬಸಂತ್ ಬಡಾ ಭಾಯಿ ಇದೆ. ಇನ್ನು एक वाक्य में उत्तरದಲ್ಲಿ आज की दुनिया कैसी है. नेक्स्ट कलाम जी के बचपन में दुर्लभ वस्तुएं क्या थी. बहाने बनाने का प्रमुख कारण क्या है. और लेखक को कहाँ ठहराया गया ಅಂತಕ್ಕಂಥದ್ದು ಒಂದು ವಾಕ್ಯದಲ್ಲಿ ಏನು ಮಾಡಿದ್ದಾರೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು 2-3 ವಾಕ್ಯದಲ್ಲಿ ಯಾವೆಲ್ಲ ಪ್ರಶ್ನೆಗಳಿದ್ವು ಅಂತಂದರೆ ಸಮಯ का सदुपयोग कैसे करना चाहिए. ಸೊ ವಿಡಿಯೋವನ್ನು ಪಾಸ್ ಮಾಡಿ ಉತ್ತರಗಳನ್ನು ನೋಡಿ, ನಾನು ಬರೀ ಕ್ವಶನ್ಸ್ಗಳನ್ನು ಮಾತ್ರ ನಿಮ್ಮ ಮುಂದೆ ಏನು ಮಾಡ್ತಾ ಇರೋದು ಹೇಳೋದು. लेखक परसाई जी के मंत्री को कैसे समझाया ಅಂತ ಇದೆ. नेक्स्ट गाजर के बारे में प्रेमचंद जी के क्या विचार थे. बालकृष्ण अपनी माता से क्या क्या शिकायतें करता है. नेक्स्ट ई गवर्नेंस क्या होता है. नमाज के प्रासंगिकता के बारे में जैनुलाब्दीन के विचार बताइए. नेक्स्ट टाइटन का परिचय ಕೇಳಿದರೆ, ಇಲ್ಲಾಂದ್ರೆ ಶನಿ को सौरमंडल का अत्यंत सुंदर ग्रह क्यों कहा जाता है ಅಂತ ಇದೆ. नेक्स्ट सत्य के बारे में शास्त्रों में कैसे समझाया गया ಇದೆ. ಅಥವಾ झूठ का सहारा लेने से क्या होता है ಅಂತಕ್ಕಂಥದ್ದು ಇದೆ. ನೆಕ್ಸ್ಟ್ ಇನ್ನು 3-4 ವಾಕ್ಯದ ಪ್ರಶ್ನೆಗಳನ್ನು ನೋಡಿದರೆ कर्नाटकी शिल्पकला का परिचय ಪ್ರಶ್ನೆ ಕೇಳಿದ್ದಾರೆ. व्यापार और बैंकिंग में इंटरनेट से क्या मदद होती है ಅಂತ ಕೇಳಿದ್ದಾರೆ. मातृभूमि के प्राकृतिक सौंदर्य ಕೇಳಿದ್ದಾರೆ. बसंत एक ईमानदार के अंतरा ಪರಿಚಯವನ್ನು ಕೇಳಿದ್ದಾರೆ. नेक्स्ट एवरेस्ट की चोटी पर पहुंचकर बिचेंद्र ने क्या किया ಅಂತಕ್ಕಂಥದ್ದಿದ್ದಾವೆ. ಅಹಮದ್ ಜಲಾಲುದ್ದೀನ ಪರಿಚಯವನ್ನು ಕೇಳಿದ್ದಾರೆ. ಮುಂದೆ ಕವಿ ದಿನಕರ್ ಜಿ ಕೆ ಅನುಸಾರ ಮಾನವ का सही परिचय क्या है ಅಂತಕ್ಕಂಥದ್ದು ಕೂಡ ಕೇಳಿದ್ದಾರೆ. ಇನ್ನು ಮುಖ್ಯ ಮುಖಸೋ ಚಾಯೆ ಖಾನ ಪಾನ ಕೋ ಏಕ ಪಾಲೈ ಪೋಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ ಅಂತಕ್ಕಂಥದ್ದು ಈ ದೋಹೆಯನ್ನು ಕೊಟ್ಟು ಇದರ ಭಾವಾರ್ಥವನ್ನು ಬರೀಲಿಕ್ಕೆ ಸಹಿತ ತಮಗೆ ಏನು ಮಾಡಿದ್ದಾರೆ 3 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಇಂಟರ್ನೆಟ್ ಕ್ರಾಂತಿ ಪಾಠದ ಈ ಗದ್ಯಾಂಶವನ್ನು ಕೊಟ್ಟಿದ್ದಾರೆ, ಅದನ್ನು ಅನುವಾದ ಮಾಡಲಿಕ್ಕೆ ಕೇಳಿದ್ರು ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ 3 अंक. आज हम सब इंटरनेट का उपयोग करते हैं, यह हमारी आधुनिक जीवन शैली का महत्वपूर्ण अंग बन गया है, सचमुच इंटरनेट एक वरदान है ಅಂತಕ್ಕಂಥದ್ದು ಏನು ಕೇಳಿದಾರಪ್ಪ ಅಂದರೆ ಅನುವಾದವನ್ನು ಮಾಡಲಿಕ್ಕೆ ಹೇಳಿದರು. ಇನ್ನು 4 अंकದ ಪ್ರಶ್ನೆಗಳಿಗೆ ನೋಡೋದಾದರೆ, ಸೊ ಗಿಲ್ಲುನೇ ಲೇಖಿಕಾ ಕಿ ಗೈರ್ಹಾಜರಿ ಮೇ दिन कैसे बिताए ಅಂತಕ್ಕಂಥದ್ದು ಅಥವಾ ಗಿಲ್ಲು ಕೆ ಅಂತಿಮ ದಿನೋं का वर्णन कीजिए ಅಂತಕ್ಕಂಥದ್ದು. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು 5-6 ವಾಕ್ಯಗಳಲ್ಲಿ. ಈ ಉತ್ತರ ಇದೆ ಗಿಲ್ಲುನೇ ಲೇಖಿಕಾ ಕಿ ಗೈರ್ಹಾಜರಿ ಮೇ ದಿನ್ ಕೈಸೆ ಬಿತಾಯೆ ಅಂತಕ್ಕಂಥದ್ದು 4 अंक. ಸ್ವಲ್ಪ ಪಾಯಿಂಟ್ಸ್ ನೋಡ್ಕೊಡ್ರಿ, ಇದೇ ತರನಾಗಿ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸೊ ಸೆಕೆಂಡ್ ಕ್ವಶನ್ ಇತ್ತು ಗಿಲ್ಲು ಕೆ ಅಂತಿಮ ದಿನೋं का वर्णन, ಈ ಒಂದು ಆನ್ಸರ್ ಇದು ಇತ್ತು. ಓಕೆ, ಸೊ ಮುಂದೆ 4 अंकಕ್ಕೆ ಪ್ರತಿ ಸರಿನೂ ಕೇಳ್ತಕ್ಕಂಥದ್ದು ಒಂದು ಹಾಡ ಇದೆ. ಅಸಫಲತಾದಿಂದ ಭಾಗವತು ಅಂತಕ್ಕಂಥ 4 ಸಾಲುಗಳನ್ನು ಬರೆದ್ರೆ ಸೊ 4 अंकಗಳನ್ನು ತಾವು ಖಂಡಿತವಾಗಿ ಗಳಿಸ್ತೀರಿ. ಏನಿತ್ತು, असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम ಅಂತ ತಪ್ಪಿಲ್ಲದೆ ತಾವು ಈ 4 ಸಾಲುಗಳನ್ನು ಬರೆದ್ರೆ 4 अंक ಖಂಡಿತವಾಗಿ ವಿದ್ಯಾರ್ಥಿಗಳೇ ಪಡೆದುಕೊಳ್ತೀವಿ. ಇನ್ನು ಇಲ್ಲಿ ಒಂದು ಗದ್ಯಾಂಶ ಕೊಟ್ಟಿದ್ದಾರೆ. ಈ ಗದ್ಯಾಂಶಕ್ಕೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳನ್ನು ತಾವುಗಳು ಉತ್ತರಗಳನ್ನು ಬರೀಬೇಕಿತ್ತು. ಗದ್ಯಾಂಶ ಏನಿತ್ತಂದ್ರೆ, मनुष्य प्रकृति पर निरंतर प्रहार करता आ रहा है, अब उसका परिणाम सामने आया है. प्रकृति का विकोप बढ़ रहा है, जैसे जल मालिन्य से जलचर मर रहे हैं, पानी पीने योग्य नहीं रह गया है, वायु मालिन्य के कारण आम्ल वर्षा हो रही है, इससे सांस से संबंधित बीमारियां फैल रही है. अब आदमी की आंखें खुल गई है, प्रदूषण को दूर करने का उपाय सोच रहा है. मनुष्य का स्वार्थ ही पर्यावरण के नाश के लिए मुख्य कारण है, वह अपने स्वार्थ के लिए प्राकृतिक संपत्ति का नाश कर रहा है. अनजान में मनुष्य अपनी कब्र खुद
खोद रहा है ಅಂತಕ್ಕಂಥದ್ದು ಈ ಗದ್ಯಾಂಶವನ್ನು ಕೊಟ್ಟಿದ್ದಾರೆ. ಸೊ ಕ್ವಶನ್ಸ್ ಇತ್ತು, जलचर क्यों मर रहे हैं, आम्ल वर्षा क्यों होती है, पर्यावरण के नाश का मुख्य कारण बताइए, मनुष्य अपनी ही कब्र में कैसे खोद रहा है ಅಂತಕ್ಕಂಥದ್ದು ಇತ್ತು. ಸೊ ಇಷ್ಟು ಉತ್ತರಗಳನ್ನ ತಾವುಗಳು ಬರೆದ್ರೆ 4 ಅಂಕ ತಮಗೆ ಏನಾಗ್ತಿತ್ತು ಅಂತಂದ್ರೆ ಕೊಡ್ತಿದ್ರು. ಇನ್ನು ಮುಂದೆ ಸೊ ನಿಬಂಧಕ್ಕೆ ಹೋಗೋಣ. ನಿಬಂಧದಲ್ಲಿ ಯಾವೆಲ್ಲ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಎಸ್, ಈ ಸರ್ ಹೊಸದೇ ನಿಬಂಧ ನೋಡಲಿಕ್ಕೆ ಸಿಕ್ಕಿದೆ, ಮೊಬೈಲ್ ಫೋನ್ ಅಂತಕ್ಕಂಥದ್ದು. ತಾವೆಲ್ಲರೂ ಕೂಡ ಬಹಳಷ್ಟು ಬಳಸ್ತೀರಿ, ಬಟ್ ಅದನ್ನು ಹೇಗೆ ಕೇಳಿದ್ದಾರೆ, ಮೊಬೈಲ್ ಫೋನ್ ಏಕ್ ಶಿಕ್ಷಾ ಕಾ ಸಾಧನ ಅಂತ ಕೇಳಿದ್ದಾರೆ. ಅಂದರೆ ಮೊಬೈಲ್ನ ಪೀಠಿಕೆ ಬರೀಬೇಕು, ಶೈಕ್ಷಣಿಕ ಉಪಯೋಗಗಳನ್ನು ಬರಬೇಕು, ಜಾಣಕಾರಿ ಏಕತ್ರ ಬಗ್ಗೆ ಬರೀಬೇಕು, ಉಪಸಂಹಾರ ಬಗ್ಗೆ ಏನು ಮಾಡಬೇಕಾಗಿತ್ತು ಬರೀಬೇಕಿತ್ತು. ಇನ್ನು ನೆಕ್ಸ್ಟ್ ಮಹಂಗಾಯಿ ಅಂತಕ್ಕಂಥದ್ದಿದೆ, ಬೆಲೆ ಏರಿಕೆ ಬಗ್ಗೆ ಕೇಳಿದ್ದಾರೆ. ಸೊ ಪ್ರಸ್ತಾವನಾ ಇದೆ, महंगाई के कारण ಇದೆ, महंगाई के परिणाम ಇದೆ, महंगाई दूर करने के उपाय ಮತ್ತು ಉಪಸಂಹಾರ ಅಂತಕ್ಕಂಥದ್ದು ಬೆಲೆ ಏರಿಕೆ ಬಗ್ಗೆ ಏನು ಮಾಡಿದ್ದಾರೆ ನಿಬಂಧವನ್ನು ಕೇಳಿದ್ದಾರೆ. ಸೊ ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ನಿಬಂಧ ಇಂಟರ್ನೆಟ್ ಅಂತಕ್ಕಂಥದ್ದು. ಸೊ ಈ ಇಂಟರ್ನೆಟ್ ನಿಬಂಧದಲ್ಲಿ ಏನೆಲ್ಲ ಕೇಳಿದ್ದಾರೆ ಅಂತಂದರೆ, ಫಸ್ಟ್ ಇರ್ತಕ್ಕಂಥದ್ದು ಪ್ರಸ್ತಾವನಾ ಇದೆ, ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಅರ್ಥ ಇದೆ, ಲಾಭ ಇದೆ, ಆಮೇಲೆ ಪ್ರಭಾವ ಇದೆ, ಆಮೇಲೆ ಉಪಸಂಹಾರ ಅಂತಕ್ಕಂಥ ಅಂಶಗಳ ಮೇಲೆ 4 ಅಂಕಕ್ಕೆ ನಿಬಂಧವನ್ನು ಕೇಳಿದ್ದಾರೆ. 12ರಿಂದ 15 ಸಾಲುಗಳಲ್ಲಿ ನಿಬಂಧವನ್ನು ಬರೆದ್ರೆ ಸೊ ಇದ್ರದ್ದು ಕೂಡ ತಮಗೆ 4 ಅಂಕ ಖಂಡಿತ ಸಿಗ್ತದೆ. ಇನ್ನು ಕಡೆಗೆ ನೋಡೋದಾದ್ರೆ ಸೊ ಪತ್ರಗಳಂತಂದ್ರೂ ಗೊತ್ತೇ ಇದೆ. ಸೊ ಮೊದಲನೇದಾಗಿ ಒಂದು ಚುಟ್ಟಿ ಕೇಳಿಯೇ ಪತ್ರ ಕೇಳಿದ್ದಾರೆ. ಸೊ ಎಷ್ಟು ದಿನ ಇದೆ, 3 ದಿನ ಅಂತಿದೆ. ಸೊ ಕಾರಣವನ್ನು ಕೇಳಿಲ್ಲ ಅವರು. ಸೊ ಕಾರಣ ಕೊಡದೆ ತಾವು ಏನು ಮಾಡಬೇಕಾಗಿತ್ತು, ಪ್ರಧಾನಾಧ್ಯಾಪಕಕ್ಕೆ ಒಂದು ಚುಟ್ಟಿ ಪತ್ರವನ್ನು ಬರೀಬೇಕಿತ್ತು. ಅಥವಾ ಇನ್ನೊಂದು ಏನು ಕೇಳಿದ್ದಾರೆ, ಶೈಕ್ಷಣಿಕ ಪ್ರವಾಸ जाने के लिए अनुमति व रुपये मांगते हुए पिताजी को एक पत्र लिखिए. ಪ್ರವಾಸಕ್ಕೆ ಹೋಗಲು ಅನುಮತಿ ಮತ್ತು ಹಣ ಬೇಡಿ ಸೊ ತಂದೆಗೆ ಒಂದು ಪತ್ರವನ್ನು ಬರೀಬೇಕಾಗಿತ್ತು. ಸೊ ನೋಡಿ, ವ್ಯವಹಾರಿಕ ಪತ್ರದಲ್ಲಿ ಬರೆಯುವಾಗ ತಾವೇನು ಮಾಡಬೇಕು ಅಂತಂದರೆ, ಚುಟ್ಟಿ ಪತ್ರದಲ್ಲಿ ಪ್ರೇಷಕ ಪತಾ ಪಾನೆ ವಾಲೆ ಕಾ ಪತಾ ಪಾನೆ ವಾಲೆ ಕಾ ಪತಾ ಇವುಗಳನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕಾಗಿತ್ತು. ಸೊ ವಿಡಿಯೋವನ್ನು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಸೊ ಪತ್ರದಲ್ಲಿ ಇರ್ತಕ್ಕಂಥ ಹಂತಗಳನ್ನು ನಾನು ಹೇಳ್ತಾ ಇದ್ದೆ. ಎಸ್, ಸೊ ಸ್ಟ್ರಕ್ ಆಯಿತು ವಿಡಿಯೋ. ವ್ಯವಹಾರಿಕ ಪತ್ರದಲ್ಲಿ ಪ್ರೇಷಕ ಪತಾ ಬರೀಬೇಕಾಗ್ತದೆ, ಪತ್ರ ಪಾನೆ ವಾಲೆ ಕಾ ಪತಾ, ವಿಷಯ, ಸಂಬೋಧನ್, ಪತ್ರಕ ಕಲೇವರ್, ಸಮಾಪ್ತಿ ಬರೀಬೇಕು. ಆದರೆ ಪಾರಿವಾರಿಕ ಪತ್ರದಲ್ಲಿ ಬರೆಯುವಾತ್ನಾಗ ಪ್ರೇಷಕ ಪತಾ, ದಿನಾಂಕ, ಸಂಬೋಧನ್ ಮತ್ತು ಅಭಿವಾದನ್, ಪತ್ರಕ ಕಲೇವರ್, ಸಮಾಪ್ತಿ, ಪತ್ರ ಪಾನೆ ವಾಲೆ ಕಾ ಪತಾ ಅಂತಕ್ಕಂಥ ಹಂತಗಳನ್ನು ಬರೆದಿದ್ರೆ ಆದರೆ 5 ಅಂಕಗಳು ನಿಮಗೆ ಸಿಗ್ತವೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, SSLC ಎಕ್ಸಾಮ್ ಸಪ್ಲಿಮೆಂಟ್ರಿ 22ದಲ್ಲಿ ಹಿಂದಿ ವಿಷಯದಲ್ಲಿ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಆನ್ಸರ್ಸ್ಗಳನ್ನು ತಂದಿದ್ದೆ. ಸೊ ವಿಡಿಯೋ ಹೋಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋವನ್ನು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ. ಸೊ SSLCಗೆ ಸಂಬಂಧಪಟ್ಟಂತೆ ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿಗೆ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರ್ಸ್ ನೋಟ್ಸ್ಗಳ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ತಾವುಗಳು ನೋಡಿ ಅಂತ ಹೇಳ್ತಾ ಸೊ ಮತ್ತೆ ಸಿಗ್ತೀನಿ. ಬಾಯ್.